42ನೇ ವರ್ಷದ ನರಗುಂದ ರೈತ ಹುತಾತ್ಮ ದಿನವನ್ನು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಸಾಗರ ತಾಲೂಕಿನ ವಡ್ನಾಳ ಗ್ರಾಮದಲ್ಲಿರುವ ಕಾಗೋಡು ಸತ್ಯಾಗ್ರಹ ರೂವಾರಿ ದಿವಂಗತ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ ಸಮಾಧಿ ಬಳಿ ಆಚರಿಸಲಾಯಿತು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ, ಉಪಾಧ್ಯಕ್ಷ ರಮೇಶ್ ಕೆಳದಿ, ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಮನೆಗಟ್ಟ, ಪ್ರಮುಖರಾದ ಶಿವು ಮೈಲಾರಿಕೊಪ್ಪ, ಹೊಯ್ಸಳ ಗಣಪತಿಯಪ್ಪ, ಕಿರಣ್ ಕುಮಾರ್ ಹಾಜರಿದ್ದರು. ನವಲಗುಂದ ಮತ್ತು ನರಗುಂದ 1982ರಲ್ಲಿ ಒಂದು ಹಲವಾರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂದಿನ ರೈತ ಸಂಘದ ನೇತೃತ್ವದಲ್ಲಿ ನವಲಗುಂದ ಮತ್ತು ನರಗುಂದದಲ್ಲಿ ಸುಮಾರು 10,000 ರೈತರು ಒಂದು ಅವಳಿ ಪಟ್ಟಣವನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಸುವ ನಿಟ್ಟಿನಲ್ಲಿ ಅವತ್ತು ಒಂದು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಗೋಲಿಬಾರಿಗೆ ಏನು ಜುಲೈ 21ನೇ ತಾರೀಕು 2 ಜನ ರೈತರು ಹುತಾತ್ಮರಾದರು. ನಂತರದಲ್ಲಿ ಜುಲೈ 29ನೇ ತಾರೀಕು ಈ ಒಂದು ಹೋರಾಟ ವಿಕೋಪಕ್ಕೆ ಹೋದಾಗ ಸುಮಾರು 18 ಜನ ರೈತರು ಅವತ್ತು ಹುತಾತ್ಮರಾದರು. ಸಾಗರ ತಾಲೂಕಿನ ಎಡಜಗಳೆ ಮನೆ ಪಂಚಾಯಿತಿ ವ್ಯಾಪ್ತಿಯ ಇಕ್ಕೇರಿ ವಿದ್ಯಾಸಂಸ್ಥೆಯಲ್ಲಿ ಕೆನರಾ ಬ್ಯಾಂಕ್ ಜುಬಿಲಿ ಎಜುಕೇಷನ್ ಫಂಡ್ನ ಜಸ್ಟಿಸ್ ಎ ನಾರಾಯಣ ಪೈ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಾಲೆಯ ತುಂಬೆ ಸುಬ್ರಾವ್ ಸಭಾಂಗಣದಲ್ಲಿ ತಾಲೂಕಿನ ಗ್ರಾಮೀಣ ಪ್ರೌಢಶಾಲೆಗಳಲ್ಲಿ ಪ್ರಥಮ ಸ್ಥಾನ ಹಾಗೂ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು. ಸಾಗರದ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕಿ ಡಾಕ್ಟರ್ ವಸುಮತಿ ಗೌಡ ಅವರು ಋಣ ಮತ್ತು ಕೃತಜ್ಞತೆ ವಿಷಯದಲ್ಲಿ ಉಪನ್ಯಾಸ ನೀಡಿದರು. ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಸ್.ಟಿ. ರತ್ನಾಕರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಸಾಗರ ಪಟ್ಟಣದ ಶ್ರೀನಗರದಲ್ಲಿರುವ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾ ಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರ ವಿಜಯ ಶೀರ್ಷಿಕೆಯ ಸರಣಿ ತಾಳಮದ್ದಲೆಯ 2ನೇ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರಲ್ಲಿ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿರುವ ಗುರು ವಿಜಯ ಪ್ರಸಂಗದ ತಾಳಮದ್ದಲೆ ಕಾರ್ಯಕ್ರಮ ನಡೆಯಿತು. ನಾನು ಹಿಂದೆ ನನ್ನ ಮನಸ್ಸಿನಲ್ಲೇ ಮಾಡಿಕೊಂಡ ಒಂದು ಪ್ರತಿಜ್ಞೆ ಅದು ಅಡ್ಡ ಬರ್ತಾ ಇದೆ. ಹಿಂದೆ ಒಂದು ಕಾಲದಲ್ಲಿ ನಮ್ಮ ತಂದೆಯವರಾಗಿರುವಂತಹ ಜಮದತ್ತಿ ಮಹರ್ಷಿಗಳು ಶಬರ ಎನ್ನುವಂತಹ ನಂದಿನಿಯ ಸುತೆಯನ್ನು ಸಾಗಿಕೊಂಡು ಅದರ ಮೂಲಕವಾಗಿ ಯಾಗಯಜ್ಞಾದಿಗಳನ್ನು ಮಾಡಿಕೊಂಡಿದ್ದರು. ಆ ಶಬರೆಯನ್ನು ಒಮ್ಮೆ ಬೇಟೆಯಾಡಲಿಕ್ಕೆ ಬಂದಿರುವಂತಹ ಪಾರ್ಥನಿಗೆ ಬೇರೆಂಬುದಾಗಿ ಬೆಳೆಸಿದ ಯಕ್ಷಗಾನ ತಾಳಮದ್ದಲೆಯ ಮಲೆನಾಡ ವಾಗ್ಮಿ ಖ್ಯಾತಿಯ ಬಿ.ಟಿ. ಅರುಣ ಬೆಂಕಟವಳ್ಳಿ ಮಾತನಾಡಿ, ತಾಳಮದ್ದಲೆಯಲ್ಲಿ ನಿಶ್ಚಿತ ಅವಧಿ ಇಲ್ಲದಿದ್ದಾಗ ಪ್ರೇಕ್ಷಕರ ಚಿತ್ತ ಬೇರೆ ಕಡೆಯೂ ಹರಿಯುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮೊದಲೇ ಸಮಯ ಮಿತಿ ಇರೋದನ್ನು ಅರಿತಿದ್ದರೆ ಪ್ರೇಕ್ಷಕರು ಮಾನಸಿಕವಾಗಿ ಸಂಪೂರ್ಣ ಕಾರ್ಯಕ್ರಮ ವೀಕ್ಷಿಸುವ ಸಿದ್ಧತೆಯೊಂದಿಗೆ ಬರುತ್ತಾರೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಕೆಪಿಸಿ ಅಧಿಕಾರಿ ಎನ್.ಎಸ್. ಕೃಷ್ಣ ಬಣ್ಣುಮನೆ ಶುಭಾಶಯ ಕೋರಿದರು. ಸಂಸ್ಥೆಯ ಗೌರವ ಕಾರ್ಯದರ್ಶಿ ಶ್ರೀಧರ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಿದರು. ನನಗೆ